ಇಳಕಲ್ ನಗರದಲ್ಲಿ ಜೈದ್ ಖಾನ್ ಮಹಂತ ಶ್ರೀಗಳ ಆಶೀರ್ವಾದ ಸ್ವೀಕರಣೆ. ನಗರದಲ್ಲಿ ಇಂದು ರಾಜ್ಯದ ಪ್ರಭಾವಿ ಸಚಿವರಾದ ಶ್ರೀ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರನಾದ ನಾಯಕ ನಟ ಜೈದ್ ಖಾನ್ ಅವರು ಮಹಂತ ಶ್ರೀಗಳ ಆಶೀರ್ವಾದವನ್ನು ಪಡೆಯಲು ವಿಶೇಷವಾಗಿ ಭೇಟಿ ನೀಡಿದರು. ಸೌಹಾರ್ದಪೂರ್ಣವಾಗಿ ನಡೆದ ಈ ಸಮಾಗಮದಲ್ಲಿ ಶ್ರೀಗಳು ಮಾತನಾಡಿ, ಶ್ರೀಮಹಂತ ಸ್ವಾಮಿಗಳು ಮತ್ತು ಹಜರತ್ ಸೈಯದ್ ಶಾ ಮುರ್ತುಜ್ ಖಾದ್ರಿ ಅವರ ಅವಿನಾಭಾವ ಸಂಬಂಧ ಹಾಗೂ ಅವರು ಜೀವಿತದಲ್ಲಿ ಪಾಲಿಸಿಕೊಂಡು ಬಂದ ಮೌಲ್ಯಗಳ ಬಗ್ಗೆ ತಿಳಿಸಿದರು. ಶ್ರೀಗಳು ಮುಂದುವರಿದು, ಈ ಮೌಲ್ಯಗಳು ಸಮಾಜಕ್ಕೆ ಬೆಳಕು ತರುತ್ತವೆ. ನಿಮ್ಮ ಮುಂಬರುವ ಸಿನಿಮಾಗಳಲ್ಲಿ ಈ ಮೌಲ್ಯಗಳನ್ನು ಅಳವಡಿಸಿ ಜನರಿಗೆ ಒಳ್ಳೆಯ ಸಂದೇಶವನ್ನು ತಲುಪಿಸಿ ಎಂದು ಜೈದ್ ಖಾನ್ ಅವರಿಗೆ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಜೈದ್ ಖಾನ್ ಅವರನ್ನು ಶಾಲು ಹೊದಿಸಿ ಸಂಭ್ರಮಪೂರ್ವಕವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಅಣ್ಣ ಬಸವಣ್ಣನ ಮೂರ್ತಿ ಇರುವ ಸ್ಮರಣಿಕೆಯನ್ನು ವಿಶೇಷ ಕಾಣಿಕೆಯಾಗಿ ನೀಡಿ ಅವರ ಮುಂದಿನ ಸಿನಿಮಾಗೆ ಯಶಸ್ಸು ದೊರಕಲಿ ಎಂದು ಶ್ರೀಗಳು ಆಶೀರ್ವಾದ ಕೋರಿದರು. ಜೈದ್ ಖಾನ್ ಅವರು ಈ ಗೌರವಕ್ಕೆ ಧನ್ಯವಾದ ವ್ಯಕ್ತಪಡಿಸಿ, ಸ್ಥಳೀಯರ ಪ್ರೀತಿ ಮತ್ತು ಶ್ರೀಗಳ ಆಶೀರ್ವಾದ ನನಗೆ ದೊಡ್ಡ ಶಕ್ತಿ. ನಾನು ಮಾಡುವ ಕೆಲಸಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ಮುಟ್ಟಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಸಮಾರಂಭದಲ್ಲಿ ಹಾಜರಿದ್ದ ಭಕ್ತರು ಮತ್ತು ಅಭಿಮಾನಿಗಳು ಕೂಡ ಈ ವಿಶೇಷ ಕ್ಷಣಗಳನ್ನು ಕಣ್ತುಂಬಿಕೊಂಡರು. ಎರಡು ಕಡೆ ಹೋಗ್ಬಿಡ್ತಾರೆ, ಅಲ್ಲಿ ಮಾತಾಸನ ಗದ್ದಿಗೂ ಬರ್ತಾರೆ, ದರ್ಗಾಸನ ಗದ್ದಿಗೂ ಹೋಗ್ತಾರೆ. ಎಲ್ಲ ಜನ ಈಗ ತಮ್ಮ ಸಲುವಾಗಿ ಅಜ್ಜಾರು ಉಳ್ಕೊಂಡ್ರಿ. ಇಲ್ಲಿಕಂದ್ರೆ 6 ಗಂಟೆಗೆ ಅವ್ರು ಹೋಗೋರು ಟ್ರಾವೆಲಿಂಗ್ ಇತ್ರಿ. ಇವರು ಹೇಳಿದ್ರಿ ಇಲ್ಲ ಬರ್ತಾರೆ, ಏನಾರು ಮಾಡಿದ್ರಿ ಆಯ್ತು ನಿಶಕ್ಲೆ 5 ಗಂಟೆಗೆ ಹೋಗ್ತೀನಿ ಹೇಳಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನಮ್ಮ ಸಿನಿಮಾ ಬರ್ತಿದೆ ಹೌದು ಅಂತ ಹೇಳಿ ಜನವರಿ 23ಗೆ ನಿಮ್ಮ ಆಶೀರ್ವಾದ ಈ 2 ಸಿನಿಮಾ ಅದು ಎರಡನೇ ಇದು. ಒಂದನೇ ಸಿನಿಮಾ ಒಂದು ಆಗಿದ್ದೀರಿ, ಇದು 2ನೇ ಸಿನಿಮಾ. ಈ ಸಲ ಏನದ ರಾಜ್ಯದಲ್ಲಿ ಅದ್ದೂರಿಯಾಗಿ ಎಲ್ಲದ್ರಾಗೂ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಖಂಡಿತ ಅದನ್ನ ಫಿಲ್ಮ್ ಕತೆ ಕಟ್ಟಿಸ್ರಿ. ಮಾನವೀಯ ಮೌಲ್ಯಗಳು ಅದ್ರಾಗ ಏನು ಮಾಡ್ಬೇಕಂದ್ರೆ ದಾರ್ಶನಿಕರ ಉಕ್ತಿಗಳನ್ನು ಸೇರಿಸ್ರಿ. ದಾರ್ಶನಿಕ ಬಸವಣ್ಣವ್ರದ್ದು, ಕನಕದಾಸರದು, ಹಿಂಗೆ ಮಹಾತ್ಮರದು ಅಂತ ಮೇಘಂಬರು ಅಂತ ಉಕ್ತಿಗಳು, ಅವರ ಹೆಸರುಗಳು ಅಂದರೆ ಅವರು ಹೇಳಿದ ಮಾತುಗಳನ್ನು ಅದ್ರಾಗ ಕೋಟ್ ಮಾಡ್ಬೇಕು. ಕೋಟ್ ಮಾಡಿದ್ರೆ ಎಲ್ಲ ಜನರಿಗೆ ಅದು ನಾಡ್ತತ್ರಿ. ಅದ್ರಾಗ ಬಸವಣ್ಣವ್ರ ವಚನಗಳನ್ನು, ಅವು ಎಲ್ಲ ಯೂನಿವರ್ಸಲ್ ವಚನಗಳು, ಚಲೋ ವಚನಗಳು. ಬಸವಣ್ಣವರು, ಅಕ್ಕಮಲ್ಲಿ ಎಲ್ಲ ಹಿಂಗೆ ಆನಂತರ ಇಟ್ಲ, ಕನಕದಾಸರದು, ಪುರಂದರದಾಸರದು, ಹಿಂಗೆಲ್ಲ ಶರಣರು ಎಲ್ಲ ಅದಾವ ನೋಡ್ರಿ. ಅವು ಒಂದು ಡೈಲಾಗ್ನೇ ಆಗ್ರಿ ಅಂತ ಮಾನವೀಯ ಮೌಲ್ಯಗಳನ್ನ ಹೇಳೋದ್ನಾಗ ಅದನ್ನು ಹೇಳಿಬಿಟ್ರೆ ಅದೆಲ್ಲ ಜನರು ನಾಟಿ ಬಿಡ್ತಿರ್ತಾರೆ. ಈಗ ಕಲ್ಟ್ ಏನ್ ಬರ್ತಾ ಇದೆ ಅಲ್ರಿ, ಅದರಲ್ಲಿ ಒಂದು ಶಿವನ ಮೇಲೆ ಒಂದು ಹಾಡ ಇದ್ದೀವಿ, ಶಿವ ಶಿವ ಅಂತ ಹೇಳಿ. ಶಿವನ ಮೇಲೆನೆ ಒಂದು ಪೂರ್ತಿ ಹಾಡ, ಒಂದು 4-5 ನಿಮಿಷದ ಇರ್ಬೇಕು. ಶಿವನ ಮೇಲೆನೆ ಐತಿ ಡೈಲಾಗ್ ಬರೆಯೋರಿಗೆ. ಮಾನವೀಯ ಕಥೆ ಹೆಂಗಿರ್ಬೇಕಂದ್ರೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ದಯೆ, ಪ್ರೀತಿ, ವಾತ್ಸಲ್ಯ, ಹಿಂಗೆ ಇವು ಮಾನವೀಯ ಮೌಲ್ಯಗಳನ್ನೇ ಎತ್ತಿ ಹಿಡಿಯುವಂಥವು. ಹಿಂದೆ ಎಲ್ಲ ಕುಟುಂಬದವರು ಎಲ್ಲರೂ ಸೇರಿ ನೋಡ್ತಿದ್ರು. ಇವತ್ತಿಗೂ ಭಾಳ ಹಿತ ಅನಿಸ್ತೈತಿ. ಅಂಥವು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥವು ಕಥೆಯನ್ನು ಮಾಡಿಕೊಂಡು ಅದರೊಳಗೆ ದಾರ್ಶನಿಕರ ಮುಕ್ತಿಗಳನ್ನು ಸೇರಿಸಿಕೊಂಡು ಮಾಡಿಸಿದ್ರೆ ಎಲ್ಲರೂ ಮನೆ ಮಾತಾಡ್ಬಿಡ್ತಾರೆ. ಖಂಡಿತ ಮಾಡ್ತೀನಿ.